ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು, ಅದರೊಂದಿಗೆ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಕುರಿತಾದ ಕೆಲವೊಂದಿಷ್ಟು ಗೊಂದಲಗಳಿವೆ ಎಲ್ಲರಲ್ಲೂ ಕೂಡ. ಆ ಬಗ್ಗೆ ನಾನು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರಿಸಲ್ಟ್ಸ್ ಅಥವಾ ಫಲಿತಾಂಶ ಪ್ರಕಟಗೊಂಡಿರುತ್ತದೆ. ತಾವು ಕೂಡ ವೀಕ್ಷಣೆ ಮಾಡಿರ್ತೀರಿ. ನಾನು ಚೆಕ್ ಮಾಡ್ಕೊಳ್ಳೋದು ಹೇಗೆ ರಿಸಲ್ಟ್ ಅನ್ನೋದನ್ನು ಕೂಡ ತಮಗೆ ತಿಳಿಸಿಕೊಟ್ಟಿದ್ದೇನೆ. ಅಂದರೆ ಇಲ್ಲಿ ತಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದಿದ್ದರೆ ಇಲ್ಲಿ SATS ನಂಬರನ್ನು ಹಾಕಿ ತಾವುಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೋದು. ಈ ಬಗ್ಗೆ ನಾನು 2 ವಿಡಿಯೋಗಳನ್ನು ಮಾಡಿರ್ತೀನಿ, ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ. ಇನ್ನು ಅದರೊಂದಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬಿಡುಗಡೆಯಾಗುತ್ತದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ತಾವು ಕೂಡ ಕೇಳಿದ್ರಿ. ಅದಕ್ಕೋಸ್ಕರ ತಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರ ಇಲ್ಲಿ ತಿಳಿಸಿದ ಹಾಗೆ ಇಲ್ಲಿ ವಸತಿ ಶಾಲೆಗಳಿಗೆ ಏನು ಪ್ರವೇಶ ಪರೀಕ್ಷೆ ಇನ್ನು ವೇಳಾಪಟ್ಟಿ ಇತ್ತು ಅದು ಇಲ್ಲಿ ಬದಲಾವಣೆಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಹೇಳಿದಂಥ ದಿನಾಂಕಗಳಲ್ಲಿ ಇಲ್ಲಿ ಯಾವುದೂ ಕೂಡ ನಡೀಲಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಎಕ್ಸಾಮ್ ಮುಗಿದು ಈಗಾಗಲೇ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಆಗಬೇಕಾಗಿತ್ತು, ಅಡ್ಮಿಷನ್ ಕೂಡ ಆಗಬೇಕಾಗಿತ್ತು. ಮೇ ಮೊದಲನೇ ವಾರದೊಳಗಾಗಿ ಮೊದಲ ಸುತ್ತಿನ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ಆಗಬೇಕಾಗಿತ್ತು. ಈಗಾಗಲೇ ಇವತ್ತು ಮೇ 9 ದಿನಾಂಕ ಇರುವುದರಿಂದಾಗಿ ಈಗ ಅವರು ರಿಸಲ್ಟ್ಸನ್ನು ಅನೌನ್ಸ್ ಮಾಡಿರ್ತಾರೆ. ಇನ್ನು 2ನೇ ಸುತ್ತಿನ ಆಯ್ಕೆ ಪಟ್ಟಿ ಕೂಡ ಮೇ 2ನೇ ವಾರ ಆಗಬೇಕಾಗಿತ್ತು. ಆದರೆ ಇಲ್ಲಿ ಏನು ಮೀಸಲಾತಿ ಏನೋ ಇದೆಯಲ್ಲ, ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ ಬದಲಾವಣೆ ಆಗಿರುವ ಕಾರಣಕ್ಕಾಗಿ ಇಲ್ಲಿ ತಡವಾಗಿದೆ ಅಂತ ಹೇಳ್ಬೋದು. ಮತ್ತು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಏನು ಮೊದಲಿಗೆ ಏನು ದಿನಾಂಕವನ್ನು ಕೊಟ್ಟಿದ್ದರು ಅದು ಅಲ್ಲಿ ಏನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಾಕಷ್ಟು ತಾಂತ್ರಿಕ ತೊಂದರೆಗಳು ಆದ ಕಾರಣಕ್ಕಾಗಿ ಇಲ್ಲಿ ಎಕ್ಸಾಮನ್ನು ನಡೆಸುವಂಥ ದಿನಾಂಕ ಕೂಡ ಮುಂದಕ್ಕೆ ಹೋಯಿತು. ಅದರೊಂದಿಗೆ ರಿಸಲ್ಟ್ಸ್ ಕೂಡ ತಡವಾಗಿ ಇಲ್ಲಿ ಬಿಡುಗಡೆ ಆಯಿತು ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಕುರಿತಾಗಿ ಇಲ್ಲಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಿದ್ದಾರೆ. ಏನು ಅಂದರೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಯಶಸ್ವಿಯಾಗಿ ಪ್ರಕಟಗೊಂಡಿರುತ್ತದೆ. ಕೌನ್ಸಿಲಿಂಗ್ ವೇಳಾಪಟ್ಟಿ ಮತ್ತು ಶಾಲಾವಾರು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಶೀಘ್ರದಲ್ಲಿಯೇ ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದಾರೆ. ಅಂದರೆ ಇಲ್ಲಿ ಕೌನ್ಸಿಲಿಂಗ್ ವೇಳಾಪಟ್ಟಿ ಏನಿದೆಯಲ್ಲ ಅದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಫಸ್ಟ್ ರೌಂಡ್ ಏನಿದೆಯಲ್ಲ ಶಾಲಾವಾರು ಆಯ್ಕೆ ಪಟ್ಟಿಯನ್ನು ಅವರು ಪ್ರಕಟ ಮಾಡ್ತಾರೆ. ಇಲ್ಲಿ ತಾವುಗಳು ಅಪ್ಲಿಕೇಶನ್ ಸಲ್ಲಿಸುವಾಗ ಏನು ತಾವು ಶಾಲಾವಾರು ಆದ್ಯತೆಯನ್ನು ಕೊಟ್ಟಿರ್ತೀರಿ, ಅವರು ಅದನ್ನೇ ಹೇಳಿದ್ದಾರೆ. ಇಲ್ಲಿ ಏನು ಸೀಟು ಹಂಚಿಕೆ ಮತ್ತು ದಾಖಲಾತಿ ಪ್ರಕ್ರಿಯೆ ಬಗ್ಗೆ ಶಾಲೆಯ ಅಂದರೆ ವಸತಿ ಶಾಲೆಯ ಆಯ್ಕೆ ಪ್ರಕ್ರಿಯೆಗೆ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು, ರೋಸ್ಟರ್ ಹಾಗೂ ಅಲ್ಲಿ ಅವರು ಶಾಲಾವಾರು ಆದ್ಯತೆ ಇವುಗಳ ಆಧಾರದ ಮೇಲೆ ಸೀಟು ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಹಾಗಿರಲಿಲ್ಲ. ಮೊದಲು ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮನ್ನು ಬರೆದ ನಂತರ ಸೀಟು ಇಲ್ಲಿ ಶಾಲಾವಾರ ಆದ್ಯತೆಯನ್ನು ಒಂದು ಪ್ರತ್ಯೇಕವಾದಂಥ ಲಿಂಕನ್ನು ಬಿಟ್ಟಿದ್ರು. ಬಟ್ ಈ ಸಾರಿ ಮೊದಲೇ ಅರ್ಜಿ ಸಲ್ಲಿಸುವ ಟೈಮಲ್ಲಿನೇ ಶಾಲೆಗಳ ಆದ್ಯತೆಯನ್ನು ಅವರು ಕೇಳಿದ್ದಾರೆ. ಅಂದರೆ ಮೊದಲ ಹಂತದ ಆಯ್ಕೆಯಲ್ಲಿ ಅಭ್ಯರ್ಥಿಯ ಸ್ವಂತ ಜಿಲ್ಲೆಯ ವಸತಿ ಶಾಲೆಗಳಿಗೆ ಅಡ್ಮಿಷನ್ ನೀಡಲಾಗುತ್ತೆ. ಅವರು ಪಡೆದುಕೊಂಡ ಅಂಕಗಳು ಹಾಗೂ ಅವರ ಮೀಸಲಾತಿ ಮತ್ತು ಶಾಲೆವಾರು ಆದ್ಯತೆ ಇವುಗಳ ಎಲ್ಲವನ್ನೂ ಕೂಡ ಗಮನಿಸಿ ಅವರಿಗೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟನ್ನು ಸ್ವಂತ ಜಿಲ್ಲೆಯಲ್ಲಿ ಕೊಡ್ತಾರೆ. ಅದರಲ್ಲೂ ಕೂಡ ಮೊದಲು ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ, ನೆಕ್ಸ್ಟು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ, ಅದು ಆದ ನಂತರ 2ನೇದು ಏನಿದೆ ಅಂದರೆ 3ನೇ ಹಂತದಲ್ಲಿ ಇಲ್ಲಿ ಔಟ್ ಆಫ್ ಜಿಲ್ಲೆಯದು ಕೂಡ ಅವಕಾಶವನ್ನು ಕೊಡ್ತಾರೆ. ಆದರೆ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸುವಾಗ ತಾನು ಆಯ್ಕೆ ಬಯಸುವ ಜಿಲ್ಲೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕಂತ ಹೇಳಿದರು. ಈಗಾಗಲೇ ಆ ಬಗ್ಗೆ ಎಲ್ಲ ಮಾಹಿತಿ ಮುಕ್ತಾಯ ಆಗಿರ್ತದೆ. ತಾವು ಕೂಡ ಇಲ್ಲಿ ಸಂಪೂರ್ಣ ಎಂಟ್ರಿ ಮಾಡಿರ್ತೀರಿ. ಆದರೆ ಏನು ಅಂದರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ಏನಾದರೂ ಶಾಲಾವಾರು ಆದ್ಯತೆಯನ್ನು ನೀಡದೇ ಇದ್ದರೆ ಅಲ್ಲಿ ಏನಾಗುತ್ತೆ ಅಂದರೆ ತಮಗಲ್ಲಿ ಕೌನ್ಸಿಲಿಂಗ್ನಲ್ಲಿ ಅಲಾವ್ ಇರೋದಿಲ್ಲ ಅಥವಾ ಅವಕಾಶವೇ ಇರುವುದಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ಶಾಲಾವಾರು ಆದ್ಯತೆಯನ್ನು ಅಲ್ಲಿ ಎಂಟ್ರಿ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೊದಲನೇ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಬಗ್ಗೆ ತಿಳಿಸೋದಾದರೆ ಇಲ್ಲಿ ಸರ್ಕಾರವೇ ತಿಳಿಸಿದ ಹಾಗೆ ಶೀಘ್ರದಲ್ಲಿಯೇ ಅಂತ ಹೇಳಿದ್ದಾರೆ ಅವರು. ಈಗಾಗಲೇ ಮೊದಲ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿರ್ತಾರೆ. ಎಲ್ಲರೂ ಕೂಡ ರಿಸಲ್ಟ್ಸನ್ನು ನೋಡ್ಕೊಂಡಿರ್ತೀರಿ. ಇಲ್ಲಿ ಯಾವುದೇ ತಾಂತ್ರಿಕ ತೊಂದರೆಗಳು ಕೂಡ ಎದುರಾಗಿಲ್ಲ. ಎಲ್ಲರೂ ಕೂಡ ರಿಸಲ್ಟ್ಸ್ಗಳು ಇಲ್ಲಿ ಪ್ರಕಟ ಆಗಿರ್ತಾವೆ. ಅಂದರೆ ಇದು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಅಲ್ಲಿ ಯಾವ ರೀತಿ ರಿಸಲ್ಟ್ಸ್ ಬಿಡುಗಡೆ ಆಯಿತು ಅದೇ ರೀತಿಯಾಗಿ ಇಲ್ಲಿ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಪಡೆದುಕೊಂಡ ಅಂಕಗಳ ಮೆರಿಟ್ ಆಧಾರದ ಮೇಲೆ ಹಾಗೂ ಅವರ ಮೀಸಲಾತಿ ಮತ್ತು ಇಲ್ಲಿ ಅವರ ಒಂದು ಶಾಲಾವಾರು ಆದ್ಯತೆ ಇವುಗಳೆಲ್ಲವನ್ನು ನೋಡಿ ಅಲ್ಲಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟ ಆಗುತ್ತೆ. ಇನ್ನೇನು ಒಂದು ವಾರದ ಒಳಗಾಗಿ ಆಗುತ್ತೆ ಅನ್ನುವಂಥ ಲಕ್ಷಣಗಳು ಸಾಕಷ್ಟಿದೆ. ಯಾಕಂದರೆ ಈಗಾಗಲೇ ತಡ ಆಗಿದೆ. ಅವರು ಮೇ ಮೊದಲನೇ ವಾರ ಅಂತ ಹೇಳಿದರು.
ಹಾಗಾಗಿ ಇನ್ನೊಂದು ವಾರದ ಒಳಗಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಲಿಸ್ಟು ಇಲ್ಲಿ ಪ್ರಕಟ ಆಗುತ್ತೆ. ಅದು ಡೈರೆಕ್ಟ್ ಅಡ್ಮಿಷನ್ ಆಗುತ್ತೆ. ಅದು 1:1 ಆ ರೀತಿಯೇ ಇರುತ್ತೆ. ಕಳೆದ ಬಾರಿ ಕೂಡ ಹಾಗೆ ಇತ್ತು. 1:1 ಅಂತ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಮಾಡ್ಕೊಳ್ತಾರೆ ಫಸ್ಟ್ ರೌಂಡಿಗೆ. ಒಂದು ವೇಳೆ ಅವ್ರು ಯಾರಾದರೂ ಅಡ್ಮಿಷನ್ ಮಾಡದೇ ಇದ್ದರೆ ಮತ್ತೆ ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಈ ರೀತಿ ಇರುತ್ತೆ. ಅವರೇ ಕೊಟ್ಟಿದ್ದಾರೆ. ಇಲ್ಲಿ 3 ಹಂತದ ಒಂದು ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ಅವ್ರು ಕೊಟ್ಟಿದ್ದು ಮೊದಲಿಗೆ 2 ಹಂತದ್ದು ಕೊಟ್ಟಿದ್ದರು. ಬಟ್ ಕಳೆದ ಬಾರಿ ಕೂಡ ಹೀಗೆ ಆಯಿತು. 2ನೇ ಸುತ್ತಿನೊಂದು ಆಯ್ಕೆ ಪಟ್ಟಿನೂ ಹೇಳಿದರು. ಬಟ್ 3ನೇ ಸುತ್ತಿನವರೆಗೂ ಕೂಡ ವಿಸ್ತರಣೆ ಆಯಿತು. ಹಾಗಾಗಿ ತಮಗೆ ಸಾಕಷ್ಟು ಅವಕಾಶಗಳಿದಾವೆ ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳಿಗೆ. ತಾವೆಲ್ಲರೂ ಕೂಡ ವೇಟ್ ಮಾಡಿ. ನಾನು ಕೂಡ ತಮ್ಮೊಂದಿಗೆ ಎಲ್ಲ ಮಾಹಿತಿಯನ್ನು ಶೇರ್ ಮಾಡ್ಕೋತೀನಿ. ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಇನ್ನೊಂದು ವಾರ ತಾವು ವೇಟ್ ಮಾಡಬೇಕಂತ ತಮಗೆ ಇವತ್ತಿನ ವಿಡಿಯೋ ಮೂಲಕ ತಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.